ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ನಾನು ಈ ವ್ಲಾಗ್ ಸೀರೀಸ್ನ ಸ್ಟಾರ್ಟ್ ಮಾಡಿ ಇವತ್ತಿಗೆ ಸೆಕೆಂಡ್ ಡೇ, ಬಟ್ ಲಾಸ್ಟ್ ಹಾಕಿರೋ ವೀಡಿಯೋಗೆ 33K ಪ್ಲಸ್ ವ್ಯೂಸ್ ಬಂದಿದೆ. ನನಗೆ ತುಂಬಾ ಖುಷಿ ಆಯಿತು. ಸೊ ಆ್ಯಸ್ ಯೂಶ್ವಲ್ ಮಾರ್ನಿಂಗ್ ರಿಚುವಲ್ಸ್ ಬಂದುಬಿಟ್ಟು ನನ್ನ ದೊಡ್ಡ ಮಗನ ಎಬ್ಬಿಸಿ ಫಸ್ಟು ಅವ್ನಿಗೆ ಹಾಲು ಕೊಟ್ಟು ಅವನ್ನ ರೆಡಿ ಮಾಡಿ ಅವನಿಗೆ ಸ್ನ್ಯಾಕ್ಸ್ ಬಾಕ್ಸ್ ಹಾಗೆ ಲಂಚ್ ಬಾಕ್ಸ್ 2 ಬಾಕ್ಸ್ನ ರೆಡಿ ಮಾಡ್ತಾಯಿದ್ದೀನಿ. ಸೊ ನಾನು ಏನೇ ಕೊಟ್ಟರು ಅದ್ರ ಜೊತೆ ಡ್ರೈ ಫ್ರೂಟ್ಸ್ ಕೊಡೋದನ್ನ ಮಾತ್ರ ಮರೆಯಲ್ಲ. ಸಮ್ಟೈಮ್ಸ್ ಅವನು ಫುಡ್ನ ತಿನ್ನಲ್ಲ, ಡ್ರೈ ಫ್ರೂಟ್ಸ್ ಮಾತ್ರ ತಿನ್ಕೊಂಡು ಬರ್ತಾನೆ. ಸೊ ಆಪ್ಷನಲ್ ಅದು ಯಾವಾಗೂ ಇರುತ್ತೆ. ಸೊ ಇವಾಗ ಅವನು ಸ್ನಾನ ಮಾಡ್ಕೊಂಡು ಬಂದ, ಅವನಿಗೆ ಯೂನಿಫಾರ್ಮ್ ತೊಗೊಂಡು ಅವನ್ನ ರೆಡಿ ಮಾಡಿ, ಇನ್ನು ಲಾಸ್ಟ್ ಮೂಮೆಂಟಲ್ಲಿ ಹೋಮ್ವರ್ಕ್ಸ್ ಬಾಕಿ ಇದ್ದೇ ಇರುತ್ತಲ್ಲ, ಇನ್ನೂ ಒಂದು ಹೋಮ್ವರ್ಕ್ ಮಾಡಿದ್ದಿಲ್ಲ ಅಂತ ಅದನ್ನು ಕೂಡ ನಾನೇ ಕೈ ಹಿಡಿದು ಬರೆಸಿ, ಅವ್ನಿಗಿನ್ನೂ ಅಷ್ಟು ಪೆನ್ಸಿಲ್ ಹಿಡಿದು ಬರೆಯೋದು ಗೊತ್ತಿಲ್ಲ. ಸೊ ಅವನಿಗೆ ಮಾನಿಟರಿ ಆ್ಯಕ್ಟಿವಿಟೀಸ್ ನಡೀತಾ ಇದೆ. ಇನ್ನು ಒಂದು 15 to 20 ಡೇಸ್ ಆದಮೇಲೆ ಅವನೇ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗೆ ಅವನ ಮೇನ್ ಮಾರ್ನಿಂಗ್ ರಿಚುವಲ್ ಅಂದರೆ ನಮ್ಮ ಮನೆ ದೇವ್ರಿಗೆ ಹೋಗಿ ಒಳ್ಳೆ ಬುದ್ಧಿ ಕೊಡಪ್ಪ, ವಿದ್ಯಾ ಬುದ್ಧಿ ಕೊಡಪ್ಪ, ಈ ಥರ ಎಲ್ಲ ಕೇಳ್ಕೊಳ್ತಾ ಇರ್ತಾನೆ. ನೋಡೋದೇ ಒಂಥರ ಖುಷಿ. ಸೊ ಅಲ್ಲಿಂದ ನೆಕ್ಸ್ಟು ಇವತ್ತು ಅವನಿಗೆ ಹೊಸ ಬ್ಯಾಂಡ್ ಬಂತು ಆ್ಯಂಡ್ ಹೀ ಈಸ್ ದ ಫಸ್ಟ್ ಪರ್ಸನ್ ಅದರಲ್ಲಿ ಹೋಗೋನು. ಸೊ ಅದು ಕೂಡ ಒಂಥರ ಖುಷಿ ಆಯಿತು. ಸೊ ಅಲ್ಲಿಂದ ಮತ್ತೆ ನೆಕ್ಸ್ಟು ಮನೆಗೆ ಬಂದುಬಿಟ್ಟು ನಮ್ಮ ಮನೇಲಿ ಬಾಡಿಗೆ ಇರೋ ಒಂದು ಮಗುದು ಹೋಮ್ವರ್ಕ್ ಮಾಡಿಕೊಡ್ಬೇಕಿತ್ತು. ಮಗು ಅಲ್ಲ, ಒಂದು ಹುಡುಗಿ 6th ಸ್ಟ್ಯಾಂಡರ್ಡು. ಸೊ ಅವಳು ಹೋಮ್ವರ್ಕ್ ಏನೇನಿದೆ ಅಂತ ನೋಡ್ತಾ ಇದ್ದೆ. ಇದೆಲ್ಲ ನನಗೆ ಇಂಗ್ಲೀಷಲ್ಲಿ ಗೊತ್ತಿತ್ತು. ಸೊ ಕನ್ನಡದಲ್ಲಿ ನಮ್ಮ ಗೂಗಲ್ ಇದೆ ಅಲ್ಲ, ಸ್ವಲ್ಪ ರೆಂಟ್ ಇದೆ. ಅಲ್ಲಿ ಬಾಡಿಗೆಗಿರೋ ಒಂದು ಹುಡುಗಿ ನಿಶಾ ಅಂತ, ಅವಳಿಗೆ ಮ್ಯಾಥಮೆಟಿಕ್ಸ್ ಸ್ವಲ್ಪ ವೀಕು, ನಾನು ಸ್ವಲ್ಪ ಓಕೆ. ಸೊ ನನಗೆ ಇದು ಲಸ ಮಸ ಕಂಡಿಡಿದು ಕೊಡಿ ಅಕ್ಕ ಅಂತ ನೈಟಲ್ಲೇ ಬುಕ್ ಕೊಟ್ಟೋಗಿದ್ಲು. ಸೊ ನೈಟಲ್ಲಿ ನಾನು ಸ್ವಲ್ಪ ಜಾಸ್ತಿ ಬ್ಯುಸಿ ಇದ್ದೆ, ಎಲ್ಲ ಕೆಲಸ ಮಾಡಿಬಿಟ್ಟು ಮಲ್ಕೋಬೇಕಲ್ಲ. ಸೊ ಮಾರ್ನಿಂಗ್ ಮಾಡಿ ಇಟ್ಟಿರ್ತೀನಮ್ಮ, ಬುಕ್ ಕೊಡು ಅಂತ ಹೇಳಿದ್ದೆ, ಕೊಟ್ಬಿಟ್ಟು ಹೋಗಿದ್ಲು. ಬನ್ನಿ ಇವಾಗ ನಾನು ಕನ್ನಡದಲ್ಲಿ ಗೊತ್ತಿಲ್ಲ, ಇಂಗ್ಲೀಷಲ್ಲಿ LCM ಕಂಡುಹಿಡಿಯೋದು. ಸೊ ಇದನ್ನ ಅವಳಿಗೆ ಮಾಡಿಬಿಟ್ಟು ಕೊಟ್ಟು ನೆಕ್ಸ್ಟು ನಾನು ಕುರಿ ಶೆಡ್ ಹತ್ರ ಹೋಗ್ಬೇಕು. ಮತ್ತು ಆಲ್ರೆಡಿ ನನ್ನ ಹಸ್ಬೆಂಡಲ್ಲಿದ್ದಾರೆ. ಸೊ ಇನ್ನೊಂದೇನೆಂದರೆ, ನಾವು ಓದಬೇಕಿದ್ರೆ ಇದ್ಯಾವುದು ಏನೂ ಇದ್ದಿಲ್ಲ. ಲೈಕ್ ಇದೆಲ್ಲ ಸ್ಟಡೀಸ್ ಎಲ್ಲ ಇತ್ತು, ಬಟ್ ಈ ಟಿಫನ್ ಬಾಕ್ಸ್ ತೊಗೊಂಡು ಹೋಗೋದು, ಸ್ನ್ಯಾಕ್ಸಿಗೆ ಬೇರೆ, ಲಂಚಿಗೆ ಬೇರೆ, ನೀವೇ ನೋಡಿದ್ರಲ್ಲ ನನ್ನ ಮಗನಿಗೆಲ್ಲ 2 ಥರ ಪ್ಯಾಕ್ ಮಾಡಿ, ಹಾಗೆ ಅವ್ನ ವ್ಯಾನ್ ಹತ್ರ ಹೋಗಿ ಡ್ರಾಪ್ ಮಾಡಿ ಅವನ್ನ ನೀಟಾಗಿ ಕ್ಲೀನ್ ಮಾಡಿ, ಹೋಮ್ವರ್ಕ್ ಕೂಡ ನಾವೇ ಮಾಡಿಸಿ, ಕ್ಲಾಸ್ ವರ್ಕ್ ಅವ್ರು ಮಾಡಿಸ್ತಾರೆ, ಹೋಮ್ವರ್ಕ್ ಎಲ್ಲ ನಾವು ಮಾಡಿಸಿ, ಇನ್ನು ಲೈಕ್ ತುಂಬಾ ಫೀಸು 1.5 ಲ್ಯಾಕ್ವರೆಗೂ ಫೀಸ್ ಎಲ್ಲ ಕಟ್ಟಿ ಇಷ್ಟೆಲ್ಲ ಸ್ಟಡೀಸ್ ಮಾಡಿಸಿ, ಮುಂದೆ ಅವ್ರು ಏನಾಗ್ತಾರೋ ಅಂತ ಕಾಯ್ಕೊಂಡಿರಬೇಕು. ಸಾರಿ, ಸ್ವಲ್ಪ ಗಂಟಲು ಸರಿ ಇಲ್ಲ. ಆ ಹುಡುಗಿ ಹ್ಯಾಂಡ್ ರೈಟಿಂಗಿದು, ಅವಳು ಲೈಕ್ ಪ್ರಾಪರ್ ಬಂದುಬಿಟ್ಟು ಬಿಹಾರ್, ಲಾಸ್ಟ್ 1 and 2.5 ಇಯರಿಂದ ಕರ್ನಾಟಕಕ್ಕೆ ಬಂದು ಸ್ಟೇ ಆಗಿದ್ದಾರೆ. ಸೊ ಅವಳು ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾಳೆ ಅಂದರೆ ನಮಗೂ ಕೂಡ ಮಾತಾಡೋಕ್ಕೆ ಬರಲ್ಲ, ನಾವು ಸ್ವಲ್ಪ ಇಂಗ್ಲೀಷು ಎಲ್ಲ ಆ್ಯಡ್ ಮಾಡಿ ಮಾತಾಡ್ತೀವಿ. ಸೊ ಅವಳು ಹಾಗಲ್ಲ, ತುಂಬಾ ಕ್ಲಾರಿಟಿಯಾಗಿ ಕನ್ನಡ ಮಾತಾಡ್ತಾಳೆ. ನೀವು ಅವಳು ಹ್ಯಾಂಡ್ ರೈಟಿಂಗು ನೋಡ್ಬೋದು, ಜಸ್ಟ್ 2 ಇಯರ್ಸಲ್ಲಿ ಇಷ್ಟು ನೀಟಾಗಿ ಹ್ಯಾಂಡ್ ರೈಟಿಂಗ್ ಬರೆಯೋಕ್ಕೆ ಇಂಪಾಸಿಬಲ್. ಇವನ್ ನಾನು ಆಲ್ಮೋಸ್ಟ್ 25 ಇಯರ್ಸಿಂದ, ಲೈಕ್ 5 ಇಯರ್ಸ್ ಲೆಸ್ ಮಾಡಿದ್ರು 21 ಇಯರ್ಸಿಂದ ಬರೀತಾ ಇದ್ದೀನಿ. ನನಗೂ ಇಷ್ಟು ನೀಟಾಗಿ ಹ್ಯಾಂಡ್ ರೈಟಿಂಗ್ಸ್ ಬರಲ್ಲ. ಇಂಗ್ಲೀಷ್ ಪರವಾಗಿಲ್ಲ ಬರಿತೀನಿ, ಬಟ್ ಕನ್ನಡ ನಂಗೆ ಅಷ್ಟೊಂದು ಹ್ಯಾಂಡ್ ರೈಟಿಂಗ್ ಚೆನ್ನಾಗಾಗಲ್ಲ, ಬಟ್ ಬರಿತೀನಿ 100% ಕನ್ನಡ ಬರಿತೀನಿ, ಓದ್ತೀನಿ. ಎಸ್, ಆಬ್ವಿಯಸ್ಲಿ ಕನ್ನಡದವ್ರಂದರೆ ಓದಲೂಬೇಕು, ಬರೀಲೂಬೇಕು, ಅದು ನಮ್ಮ ಹೆಮ್ಮೆ. ಓಕೆ, ಇದೆಲ್ಲ ಮುಗಿಸ್ಬಿಟ್ಟು ಆಮೇಲೆ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಹಾಗೆ ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟು ಹೊಲ್ದ ಹತ್ರ ಬಂದು ನೋಡಿದರೆ ಹಸ್ಬೆಂಡ್ ಏನೋ ಡೀಪಾಗಿ ಕೆಲಸ ಮಾಡ್ತಿದ್ರು. ಸೊ ನಾನು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಈ ಥರ ಸಣ್ಕೆ ತೊಗೊಂಡು ನೀರು ಹೋಗೋಕ್ಕೆಲ್ಲ ದಾರಿ ಮಾಡಿಕೊಟ್ಟೆ. ಅಲ್ಲಿಂದ ಮತ್ತೆ ಮನೆಗೆ ಬಂದುಬಿಟ್ಟು ಬ್ರೇಕ್ಫಾಸ್ಟ್ ಎಲ್ಲ ತಿಂದ್ಕೊಂಡು, ಅತ್ತೆ ಮಷಿನ್ಗೆ ಬಟ್ಟೆನ ಲೋಡ್ ಮಾಡಿಟ್ಟಿದ್ರು. ಬಟ್ ಅವ್ರಿಗೆ ಮಷಿನ್ ಅಷ್ಟೊಂದು ನೀಟಾಗಿ ಆಪ್ರೇಟ್ ಮಾಡೋಕ್ಕೆ ಬರಲ್ಲ, ಸಮ್ಟೈಮ್ಸ್ ಸೆಟ್ಟಿಂಗ್ಸ್ನ ಚೇಂಜ್ ಮಾಡ್ತಾರೆ ಅಂತ ಬಟ್ಟೆ ಹಾಕಿಬಿಟ್ಟು ಕ್ಲೋಸ್ ಮಾಡಿ ಇಟ್ಟಿರ್ತಾರೆ. ನಾನು ಲಿಕ್ವಿಡ್ನ ಹಾಕಿಬಿಟ್ಟು ಯಾವ ಸೆಟ್ಟಿಂಗ್ಸ್ ಇರುತ್ತೆ, ಯಾವ ಬಟ್ಟೆ ಇರುತ್ತೆ ಅದು ನೋಡಿಕೊಂಡು ಸೆಟ್ ಮಾಡ್ತೀನಿ. ಇನ್ನು ನನ್ನ ಚಿಕ್ಕ ಮಗನೂ ಮಲಗಿದ್ನು, ಅವನು ಎದ್ದೇಳೋಷ್ಟೊತ್ತಿಗೆ ಸ್ನಾನ ಮಾಡಿ ರೆಡಿ ಆದೆ. ಅವನು ಎದ್ದ ತಕ್ಷಣವೇ ಅವ್ನು ಕರ್ಕೊಂಡು ಫ್ಲೈಟ್ ವ್ಯೂವ್ನ ನೋಡಿಕೊಂಡು ನನ್ನ ದೊಡ್ಡ ಮಗನ ಪಿಕ್ ಮಾಡ್ಕೊಳ್ಳೋಕೆ ಹೋಗ್ತಾಯಿದ್ದೀನಿ. ಅಲ್ಲಿಂದ ನೆಕ್ಸ್ಟು ನಾವು ದೊಡ್ಡಬಳ್ಳಾಪುರಕ್ಕೆ ಹೋಗಿ ನಮ್ಮ ಕುರಿಗಳಿಗೆ ಫೀಡ್ ತೊಗೋಬೇಕು. ಸೊ ಫೀಡ್ ತೊಗೊಂಡು ಅದೆಲ್ಲ ಮಾಡ್ಕೊಂಡು ಹೋಗಬೇಕು. ಬನ್ನಿ ಇವಾಗ ಅವ್ನ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀನಿ. ಹಾಗೆ ಅವ್ನ ಪ್ರೋಗ್ರೆಸ್ ಕೂಡ ಯಾವ ಥರ ಇದೆ ಅಂತ ಅವರ ಹೆಡ್ ಮಿಸ್ನ ಮೀಟಾಗಿ ಕೇಳಬೇಕಿತ್ತು. ಸೊ ಆಲ್ಮೋಸ್ಟ್ 15 days to 20 days ಕಂಪ್ಲೀಟ್ ಆಯಿತು. ನೋಡೋಣ, ಮನೇಲಿ ತುಂಬ ಆ್ಯಕ್ಟಿವ್ ಆಗಿರ್ತಾನೆ, ಅಲ್ಲೇ ಹೇಗಿರ್ತಾನೆ, ಮಿಸ್ ಜೊತೆ ಎಲ್ಲ ಯಾವ ಥರ ಬಿಹೇವ್ ಮಾಡ್ತಾನೆ ಅದೆಲ್ಲ ತಿಳ್ಕೊಳ್ಳೋಣ ಅಂತ ಮೇಡಮ್ ಅಪಾಯಿಂಟ್ಮೆಂಟ್ಗೋಸ್ಕರ ಆಚೆನೇ ಅವರ ಪುಟ್ಟ ಚೇರ್ ಇದ್ವು, ಆ ಚೇರಲ್ಲಿ ವೇಟ್ ಮಾಡ್ತಾಯಿದ್ದೆ. ಹಾಗೆ ಅವ್ನ ಫ್ರೆಂಡು, ಅವ್ನ ಬೆಸ್ಟ್ ಫ್ರೆಂಡ್ ಅಂತೆ, ಅವಳ ಹೆಸರು
ಮರ್ತೋಗ್ಬಿಟ್ಟೆ. ಸೊ ಆ ಹುಡುಗಿನೂ ಬಂದಿದ್ಲು. ನಾನು ಅವಳಿಗೆ ಹೇಳಿದೆ ನಾನು ಈ ಥರ ವ್ಲಾಗ್ ಮಾಡ್ತೀನಿ ಅಂತ. ಆಂಟಿ ನನ್ನ ತೆಗೀರಿ ಅಂತ ಬರ್ತಾಯಿದ್ಲು. ಸೊ ಅವ್ಳದೆಲ್ಲ ವ್ಲಾಗ್ ತೊಗೊಂಡು ನೆಕ್ಸ್ಟು ಬಂದಿದ್ದು ಅವನ್ನ ಪಿಕ್ ಮಾಡ್ಕೊಂಡು ಮಯೂರ್ ಬೇಕ್ರಿಗೆ ಅವನು ಕೇಕ್ ಕೇಳ್ತಾಯಿದ್ನು. ಅವ್ನಿಗೊಂದು ಪೇಸ್ಟ್ರಿ ಕೊಡಿಸ್ಬಿಟ್ಟು ನೆಕ್ಸ್ಟು ನಾವೆಲ್ಲಿ ಪೀಡ್ ತೊಗೊಳ್ತೀವಲ್ಲ ಅಲ್ಲೋಗ್ಬಿಟ್ಟು ಪೀಡ್ನ ಲೋಡ್ ಮಾಡಿಕೊಂಡು ಅಂದಿವೆ ಕರಿ ಮೀನು ಅಂದರೆ ಡ್ರೈ ಫಿಶ್ ಮಾಡ್ತಾಯಿದ್ರು. ಸೊ ಅದು ನಮಗೆ ತುಂಬಾ ಇಷ್ಟ. ಅದು ರೆಸಿಪಿ ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ಕೊಡ್ತೀನಿ, ಇವತ್ತು ಮಾಡ್ತೀನಿ ಹೋದ್ಮೇಲೆ. ಸೊ ಅದು ತೊಗೊಂಡು ನೆಕ್ಸ್ಟು ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ನಾನು ನನ್ನ ಹಸ್ಬೆಂಡ್ಗೆ ಹೈವೇ ನೇಮ್ಸ್ ಎಲ್ಲ ಕನ್ಫ್ಯೂಸ್ ಮಾಡಿ ಅವ್ರು ಆಲ್ಮೋಸ್ಟ್ 30 ಇಯರ್ಸಿಂದ ಓಡಾಡ್ತಿದ್ದಾರೆ. ಅವ್ರಿಗೆ ಕನ್ಫ್ಯೂಸ್ ಮಾಡೋ ಲೆವೆಲಿಗೆ ನಾನು ಲೊಕೇಶನ್ಸು ರೂಟ್ ಮ್ಯಾಪ್ಸು ಏನೇನೋ ಹೇಳ್ತಾ ಇದ್ದೆ. ಬಟ್ ಫೈನಲಿ ನನಗೂ ಇನ್ನೂ ಕ್ಲಾರಿಟಿ ಗೊತ್ತಿಲ್ಲ ನಾವು ಯಾವ ರೂಟಲ್ಲಿ ಬರ್ತಿದ್ದೀವಿ ಅಂತ. ಬಟ್ ಸ್ವಲ್ಪ ಮುಂದೆ ಬಂದಾದಮೇಲೆ ಚಪ್ಪರಕಲ್ಲು ಸಮಥಿಂಗು DC ಆಫೀಸ್ ಇದೆ. ಸೊ ಅಲ್ಲೇನೋ ಸ್ಮಾಲ್ ಆಕ್ಸಿಡೆಂಟ್ ಆಗಿತ್ತು. ಅದು ನೋಡ್ತಾ ಡೈರೆಕ್ಟ್ ಡಿಮಾರ್ಟಿಗೆ ಬಂದ್ವಿ. ನನ್ನ ಹಸ್ಬೆಂಡ್ಗೆ ಲ್ಯಾಂಡ್ಸ್ಕೇಪಲ್ಲಿ ವಿಡಿಯೋ ಮಾಡಿ ಅಂದರೆ ಪೋರ್ಟ್ರೇಟಲ್ಲಿ ಮಾಡಿ ಅಂದರೆ ಲ್ಯಾಂಡ್ಸ್ಕೇಪಲ್ಲಿ ಮಾಡ್ತಾರೆ. ಸೊ ಸ್ವಲ್ಪ ಮಿಸ್ಟೇಕ್ಸ್ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನು ಡಿಮಾರ್ಟಿಂದ ತಂದಿರೋ ಗ್ರೋಸರೀಸ್ನೆಲ್ಲನೂ ಆವಾಗಲೇ ಫಿಲ್ ಮಾಡಿಟ್ರೆ ನನಗೆ ಸ್ವಲ್ಪ ನೆಮ್ಮದಿ. ಸೊ ಇಲ್ಲಿ ತೋರಿಸ್ತಿರೋ ಎಲ್ಲ ಬಾಕ್ಸಲ್ಲಿ ಯಾವುದ್ಯಾವ್ದ್ರಲ್ಲಿ ಏನೇನು ಹಾಕಬೇಕು ಅಂತ ಡಿವೈಡ್ ಮಾಡಿ ಹಾಕ್ತೀನಿ. ನಾನು ಹಾಕೋಕ್ಕಂತ ಎತ್ತಿಡೋ ಅಷ್ಟೊತ್ತಿಗೆ ನನ್ನ ಚಿಕ್ಕ ಮಗನು ದೊಡ್ಡ ಮಗನು ಇಬ್ಬರು ಬಂದು ಅವ್ರ ಆಟಗಳನ್ನ ಸ್ಟಾರ್ಟ್ ಮಾಡಿಕೊಂಡ್ರು. ಅಷ್ಟೊತ್ತಿಗೆ ಸ್ವಲ್ಪ ಬೇಳೆ ಕೂಡ ವೇಸ್ಟ್ ಮಾಡಾಕಿದ್ರು. ಇನ್ನು ಡಿಮಾರ್ಟಲ್ಲಿ ಒಂದು ಟಾಪ್ ಇಷ್ಟ ಆಗಿತ್ತು ಅಂತ ಆ ಟಾಪ್ ಕೂಡ ತೊಗೊಂಡಿದ್ದೆ, ಅದು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಮಾರ್ನಿಂಗ್ ಲೋಡ್ ಮಾಡಿ ಹೋಗಿರೋ ಬಟ್ಟೆ ಎಲ್ಲ ವಾಶ್ ಆಗಿತ್ತು, ಅದನ್ನ ತೊಗೊಂಡು ಬಂದು ಒಣಗಾಕಿ. ಟೈಮ್ ಇದು ಸ್ವಲ್ಪ ಪೀಡಿದೆ, ಇಲ್ಲಿ ಮಾರ್ನಿಂಗ್ ತೊಗೊಂಡು ಬಂದಿರೋ ಸ್ವಲ್ಪ ಇದೆ, ಇನ್ನು ಸ್ವಲ್ಪ ಹಸ್ಬೆಂಡ್ ತೊಗೊಂಡು ಬರ್ತಿದ್ದಾರೆ. ಮತ್ತು ಆ್ಯಸ್ ಯೂಸ್ವಲ್ ಡೈಲಿ ಇದೊಂದು ರೂಟೀನ್ ಥರ ನನ್ನ ಬ್ಲಾಗ್ಸಲ್ಲಿ ಇದ್ದೇ ಇರುತ್ತೆ. ಸೊ ಯಾರೂ ಬೇಜಾರಾಗಬೇಡಿ, ಯಾಕಂದರೆ ಇದರಲ್ಲೇನೋ ಒಂಥರ ಖುಷಿ, ಇದು ಮಾಡ್ತಿರೋದೇ ಒಂಥರ ಖುಷಿ ನನಗೆ. ಸೊ ನಾನು ಇದೆಲ್ಲ ಯಾವತ್ತೂ ಮಾಡಿದವಳೆ ಅಲ್ಲ. ಬಟ್ ಇವಾಗ ಲಾಸ್ಟ್ ಸ್ವಲ್ಪ ತಿಂಗಳಿಂದ ಮಾಡ್ತಾಯಿದ್ದೀನಿ. ತುಂಬಾ ಹ್ಯಾಪಿ ಫೀಲ್ ಆಗುತ್ತೆ. ಇಲ್ಲಿ ಬರ್ತಾಯಿರ್ತೀನಿ, ಇದೆಲ್ಲ ನೋಡ್ತಾ ಇರ್ತೀನಿ. ನಾನು ಬಂದ ತಕ್ಷಣ ಇದೆಲ್ಲ ನಾನು ಸ್ವಲ್ಪ ಇಲ್ಲಿ ಟಚ್ ಮಾಡಿದರೆ ಇವಾಗ ಎಲ್ಲ ಎದ್ದು ನಿಂತ್ಕೊಳ್ಳುತ್ತೆ, ಏನೋ ಕೊಡೋಕ್ಕೆ ಬಂದೆ ಅಂತ. ನೀವು ಇಲ್ಲಿ ನೋಡ್ಬೋದು, ನಾನು ಹೆಂಗೆ ಮುಂದೆ ಹೋಗ್ತಾ ಇರ್ತೀನಿ, ಅದು ಎದ್ದು ನಿಲ್ತಾ ಇರುತ್ತೆ. ಸೊ ಎಸ್, ಇದೇ ಇರುತ್ತೆ ವ್ಲಾಗ್ಸಲ್ಲಿ. ಸೊ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ, ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ ವೀನು ಕಿಚನ್ 704 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡ್ತಾಯಿರಿ. ಬನ್ನಿ ಇವಾಗ ಇದೆಲ್ಲ ರಿಮೂವ್ ಮಾಡಿಬಿಟ್ಟು ಪೀಡನ್ನ ಬೇಗ ಮಿಕ್ಸ್ ಮಾಡಿ ಹಾಕಿಬಿಟ್ಟು ಹೋಗೋಣ. ಇವಾಗ ಆಲ್ರೆಡಿ 6 o'clock ಆಗಿದೆ. ನಾನು ಯೂಶ್ವಲಿ 5 o'clockಗೆಲ್ಲ ಬಂದು ಫೀಡ್ ಹಾಕ್ತೀನಿ. ಬಟ್ ಇವತ್ತು ಸ್ವಲ್ಪ ಶಾಪಿಂಗ್ ಇತ್ತಲ್ಲ, ಆವಾಗಲೇ ನೀವು ಬ್ಲಾಗ್ಸಲ್ಲಿ ನೋಡಿರೋ ಹಾಗೆ. ಸೊ ಲೇಟ್ ಆಗಿದೆ. ಓಕೆ ಬನ್ನಿ ನೋಡೋಣ ಏನೇನು ಮಾಡ್ತೀನಿ ಅಂತ. ಹಾಗೆ ಯಾರಿಗಾದ್ರೂ ಬಲ್ಕಲ್ಲಿ ಕೂಡಿ ಆರ್ಡರ್ಸ್ ಕೊಡೋದಿದ್ದರೆ, ಶಿಪ್ ಫಾರ್ಮಿಂಗ್ ಬಗ್ಗೆ ಏನಾದರೂ ಗೊತ್ತಾಗಬೇಕಿದ್ರೆ, ಹಾಗೆ ಶೆಡ್ ನಾವು ಯಾವ ಥರ ಕನ್ಸ್ಟ್ರಕ್ಟ್ ಮಾಡಿದ್ದೀವಿ ಅದು ಕೂಡ ಗೊತ್ತಾಗಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಾನೆಲ್ಲ ಡೀಟೇಲಾಗಿ ಹೇಳ್ಕೊಡ್ತಿದ್ದೀನಿ. ಇಲ್ಲಾಂದರೆ ಇನ್ಸ್ಟಾಗ್ರಾಮಲ್ಲಿ ಶಿಪ್ ಫಾರ್ಮಿಂಗ್ ದೇವನಹಳ್ಳಿ ಅಂತ ಪೇಜ್ ಇದೆ, ನೀವು ಅಲ್ಲಿ ಕೂಡ DM ಮಾಡ್ಬೋದು. ಅಲ್ಲೂ ಕೂಡ ನಿಮಗೆ ಕ್ವಿಕ್ಕಾಗಿ ರೆಸ್ಪಾನ್ಸ್ ಸಿಗುತ್ತೆ. ಹಾಗೆ ವಾಟ್ಸಪ್ ನಂಬರ್ ಕೂಡ ಸಿಗುತ್ತೆ. ಇನ್ನು ಮನೇಲಿರೋ ಹೆಣ್ಮಕ್ಳಿಗೆ ಎಲ್ರಿಗೂ ಗೊತ್ತು, ಅವ್ರ ಹಸ್ಬೆಂಡ್ ಡ್ಯೂಟಿಯಿಂದ ಮನೆಗೆ ಬಂದ ತಕ್ಷಣ ಮಾರ್ನಿಂಗಿಂದ ನೈಟ್ವರೆಗೂ ಏನಾಗಿತ್ತು ಅದು ಗಾಸಿಪ್ಸ್ನೆಲ್ಲ ಹೇಳಿದಾಗಲೇ ಸಮಾಧಾನ ಅಂತ. ಸೊ ನಾನು ಕೂಡ ಅದೇ ಕ್ಯಾಟಗರಿಲಿ ಬರೋದು. ಮಾರ್ನಿಂಗಿಂದ ನೈಟ್ವರೆಗೂ ಏನೇನಾಗಿದೆ ಅದನ್ನೆಲ್ಲ ಡೀಟೇಲಾಗಿ ಒಂಚೂರು ಬಿಡ್ದಿರ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದಾಗಲೇ ಸಮಾಧಾನ. ಸೊ ಅದೆಲ್ಲ ಹೇಳ್ತಾನೆ ಪೀಡ್ ಹಾಕಿದ್ದಾಯಿತು. ಆಲ್ಮೋಸ್ಟ್ 7 o'clock ಆಗಿಬಿಡ್ತು. ಲೇಟಾಗಿ ಬಂದಿದ್ವಿ. ಸೊ ಲೇಟಾಗಿ ಮನೆಗೆ ಹೋಗ್ಬಿಟ್ಟು ಕ್ವಿಕ್ಕಾಗಿ ಡಿನ್ನರ್ನ ರೆಡಿ ಮಾಡಿ ತಿಂದರು. ನನಗೆ ಡಿನ್ನರ್ ತಿನ್ನೋ ಮನಸ್ಸಿದ್ದಿಲ್ಲ ಅಂತ ಸ್ವಲ್ಪ ಜ್ಯೂಸ್ ಕುಡಿದು ಆಮೇಲೆ ಒಂದು ಕೇಕ್ನ ತಿಂದುಬಿಟ್ಟು ಇವತ್ತಿನ ಡೇನ ಎಂಡ್ ಮಾಡ್ತಿದ್ದೀನಿ. ನನ್ನ ಬ್ಲಾಗ್ಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್, ಶೇರ್, ಕಮೆಂಟ್ ಕೊಡಿ. ಥ್ಯಾಂಕ್ ಯು ಸೋ ಮಚ್.